ತಲಘಟ್ಟಪುರದಲ್ಲಿ ಪ್ರಥಮ್ ಭುವನ್ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ. ಮೊದಲು ಭುವನ್ ನನ್ನ ಕುತ್ತಿಗೆ ಭಾಗಕ್ಕೆ ಹೊಡೆದಿದ್ರು, ನಾವಿಬ್ರು ಜಗಳವಾಡಿದ್ರಿಂದ ನಾನು ಸುಮ್ಮನೆ ಇದ್ದೆ. ಆದರೆ ಈಗ ಭುವನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಹೀಗಾಗಿ ನಾನು ಕೂಡ ದೂರನ್ನ ದಾಖಲಿಸಿದ್ದೇನೆ ಅಂತ ಪ್ರಥಮ್ ಹೇಳಿಕೆ ನೀಡಿದ್ದಾರೆ. ಭುವನ್ ಮತ್ತು ಪ್ರಥಮ್ ಇವರಿಬ್ಬರ ಕಾದಾಟ ಬೀದಿ ರಂಪಾಟ ಆಗಿ ಎಲ್ಲ ಕಡೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದು, ಜೊತೆಗೆ ವಿವೇಕ ಇರುವಂಥವರು ಮಾಡುವಂತಹ ಕೆಲಸಗಳಾಯಿತು ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇಲ್ಲಿ ಮೂಡಿತ್ತು. ಯಾವ ಅತಿರೇಕದ ಒಂದು ವರ್ತನೆಯೂ ಕೂಡ ಅವಶ್ಯಕತೆ ಇರಲಿಲ್ಲ, ಕೇವಲ ಪ್ರಚಾರಕ್ಕೆ ತರದ ಒಂದು ಕಿಮಿಕನ್ನ ಮಾಡ್ತಾ ಇದ್ದಾರೆ ಇವರು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಹುಟ್ಟಿದ್ವು. ಸೊ ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ತಲಘಟ್ಟಪುರದಲ್ಲಿ ಪ್ರಥಮ್ ವಿರುದ್ಧವಾಗಿ ಏನು ಭುವನ್ ದೂರನ್ನ ದಾಖಲಿಸಿದ್ರು. ಸೊ ಇದಾದ ಬೆನ್ನಲ್ಲೇ ಈಗ ಪ್ರಥಮ್ ಕೂಡ ಭುವನ್ ವಿರುದ್ಧ ಪ್ರತಿ ದೂರನ್ನ ದಾಖಲಿಸಿದ್ದಾರೆ. ತಲಘಟ್ಟಪುರದಲ್ಲಿ ಪ್ರಥಮ್ ಭುವನ್ ವಿರುದ್ಧ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ದಾರೆ. ಸೊ ಪ್ರತಿ ದೂರನ್ನ ಸಲ್ಲಿಸಿದ್ದಾರೆ. ಇಲ್ಲಿ ಪ್ರಥಮ್ ಮೊದಲು ಭುವನ್ ನನ್ನ ಕುತ್ತಿಗೆ ಭಾಗಕ್ಕೆ ಹೊಡೆದಿದ್ರು, ನಾವಿಬ್ರು ಜಗಳವಾಡಿದ್ರಿಂದ ನಾನು ಕೂಡ ಸುಮ್ಮನಿದೆ. ಆದ್ರೆ ಈಗ ಭುವನ್ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿದ್ದಾರೆ, ಹೀಗಾಗಿ ನಾನು ಕೂಡ ಪ್ರತಿ ದೂರನ್ನ ದಾಖಲಿಸಿದ್ದೇನೆ ಅಂತ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಪ್ರಥಮ್. ಜೊತೆಗೆ ಪ್ರಥಮ್ ಭುವನ್ಗೆ ತೊಡೆಕಚ್ಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ಭುವನ್ ವಿರುದ್ಧ ದೂರನ್ನ ದಾಖಲಿಸಿದ್ದು, ತಲಘಟ್ಟಪುರ ಠಾಣೆಗೆ ದೂರನ್ನ ನೀಡಿದ್ದಾರೆ ಪ್ರಥಮ್. ಭುವನ್ ನನ್ನ ವಿರುದ್ಧ ಹಲ್ಲೆಯನ್ನ ನಡೆಸಿದ್ದಾರೆ ಅಂತ ದೂರನ್ನ ನೀಡಿದ್ದು, ಭುವನ್ ನನ್ನ ಕತ್ತಿಗೆ ಬಲವಾಗಿ ಹೊಡೆದಿದ್ದಾರೆ ಅಂತ ನಿನ್ನೆ ರಾತ್ರಿ ಪ್ರಥಮ್ ದೂರನ್ನ ನೀಡಿದ್ದಾರೆ. ಬಿಗ್ ಬಾಸ್ ಖ್ಯಾತಿಯ ಪ್ರಥಮ್ ಮತ್ತು ಭುವನ್ ಇಬ್ರು ಕೂಡ ಒಟ್ಟಿಗೆ ಧಾರಾವಾಹಿಗಳಲ್ಲಿ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ನೋಡೋದಾದ್ರೆ ಈಗ ಮತ್ತೊಮ್ಮೆ ರಂಪಾಟವನ್ನ ಮಾಡ್ಕೊಂಡಿರುವಂಥದ್ದು. ಈ ಹಿಂದೆ ಕೂಡ ಆ ಒಂದು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಆ ಒಂದು ಚಿತ್ರೀಕರಣದಲ್ಲಿ ಸಂದರ್ಭಗಳಲ್ಲೂ ಕೂಡ ಇವರು ಹೊಡೆದಾಟವನ್ನ ನಡೆಸ್ಕೊಂಡಿದ್ರು. ಅದು ಹೊರಬಂದ ಬಳಿಕ ಕೂಡ ಅದು ಮುಂದುವರೆದಿದೆ. ಸೊ ಇವರಿಬ್ರು ಕೂಡ ಏನು ಹೊಡೆದಾಟವನ್ನ ನಡೆಸ್ಕೊಂಡಿದ್ರು. ಜೊತೆಗೆ ಪ್ರಥಮ್ ಕಚ್ಚಿದ್ದಾರೆ ನನಗೆ ಅಂತ ಹೇಳಿ ಭುವನ್ ದೂರನ್ನ ದಾಖಲಿಸಿರ್ತಾರೆ ತಲಘಟ್ಟಪುರದಲ್ಲಿ ಪ್ರಥಮ್ ವಿರುದ್ಧವಾಗಿ. ಈಗ ಪ್ರಥಮ್ ಪ್ರತಿಕ್ರಿಯೆಯನ್ನ ಕೂಡ ನೀಡಿದ್ದಾರೆ, ಜೊತೆಗೆ ಪ್ರತಿ ದೂರನ್ನ ಕೂಡ ದಾಖಲಿಸಿದ್ದಾರೆ ಭುವನ್ ವಿರುದ್ಧವಾಗಿ. ಭುವನ್ ಮೊದಲು ನನ್ನ ಕತ್ತಿನ ಭಾಗಕ್ಕೆ ಹೊಡೆದ್ರು, ಆ ನಂತರ ಅಷ್ಟೇ ನಾನು ಒಂದು ದೂರನ್ನ ದಾಖಲಿಸಿದ್ದೇನೆ. ನಾನು ಇಬ್ರು ಜಗಳ ಆಡಿರೋದ್ರಿಂದ ಸುಮ್ಮನೆ ಇದ್ದೆ, ಆದರೆ ಭುವನ್ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿದ್ದಾರೆ, ಹಾಗಾಗಿ ನಾನು ಕೂಡ ಪ್ರತಿ ದೂರನ್ನ ಸಲ್ಲಿಸಿದ್ದೀನಿ ಅಂತ ಪ್ರಥಮ್ ಹೇಳಿದ್ದಾರೆ.